ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಪರಿಶಿಷ್ಟ ಜಾತಿಗಳ ಜಾತಿ ಸಮೀಕ್ಷಾ ವರದಿಯ ಬಗ್ಗೆ ಕೋಲಾರ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಜಂಟಿ ನಿರ್ದೇಶಕರಾದ ಎಂ ಶ್ರೀನಿವಾಸನ್ ರವರ ವಿಶೇಷ ಸಂದರ್ಶನ ಪಂಚ್ ಟಿವಿ ತಂಡದೊಂದಿಗೆ 2023ನೇ ತಾರೀಕುವರೆಗೆ ಇದೇ ತಿಂಗಳವರೆಗೂ ಈ ಒಂದು ಸಮೀಕ್ಷಾ ಕಾರ್ಯ ನಡೀತಾ ಇದೆ. ಈ ಸಮೀಕ್ಷೆ ಅಂತ ಹೇಳ್ತಕ್ಕಂಥದ್ದು ಪರಿಶಿಷ್ಟ ಜಾತಿಗಳ ಪಂಗಡಗಳ ನಿಜವಾದಂತಹ ಅವರ ಮೂಲ ಜಾತಿ ಯಾವುದು ಅಂತಕ್ಕಂಥ ತಿಳ್ಕೊಳ್ಳಿಕ್ಕೆ, ಜೊತೆಗೆ ಅಟ್ ಪ್ರೆಸೆಂಟ್ ಅವರ ಸೋಷಿಯೋ ಎಕನಾಮಿಕ್ ಕಂಡೀಷನ್ ಅಥವಾ ಸ್ಟೇಟಸ್ ಅಂತ ಕರಿತೀವಿ, ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಹೀಗಾಗಿ ಅವರು ಒಂದು ಸಬಲರಾಗಿದ್ದಾರೆ ಇಲ್ಲವಂತಕ್ಕಂಥ ಒಂದು ಪರಿಸ್ಥಿತಿಯನ್ನು ಕೂಡ ಅವಲೋಕನ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ನಿನ್ನೆಯಿಂದ ಕೋಲಾರ ಜಿಲ್ಲೆಯಾದ್ಯಂತ ಬೇರೆ ಎಲ್ಲ ಜಿಲ್ಲೆಗಳಲ್ಲೂ ಪ್ರಾರಂಭ ಆಗಿರುವಂಥ ನಮ್ಮ ಜಿಲ್ಲೆಯಲ್ಲೂ ಕೂಡ ನಾವು ಈ ಒಂದು ಸಮೀಕ್ಷಾ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೀವಿ. ಒಟ್ಟು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಈ ಬಗ್ಗೆ ಒಂದು ಎಲ್ಲ ಕೂಡ ಮಾಹಿತಿಯನ್ನು ಇವತ್ತು ಬೆಳಗ್ಗೆ ನೀಡಿದರು. ಒಟ್ಟು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಏನು ವಿಧಾನಸಭಾ ಕ್ಷೇತ್ರವಾರು ಬೂತ್ಗಳಿರ್ತಕ್ಕಂಥ ಒಟ್ಟು 1538 ಬೂತ್ಗಳಿರ್ತಕ್ಕಂಥದ್ದು, ಆ ಬೂತ್ಗಳಿಗೆ ಅನ್ವಯ ಆಗಿರುವಂತೆ ಈಗಾಗಲೇ ನಾವು ಅದಕ್ಕೆ ಸಂಬಂಧಿಸ್ತಕ್ಕಂಥ ಶಿಕ್ಷಕರನ್ನು ನಿಯೋಜಿಸಿಕೊಂಡು ಅವರಲ್ಲಿ ಪ್ರತಿಯೊಂದು ಬೂತ್ ಅಂತ ಹೇಳ್ತೀವಿ, ಮತಗಟ್ಟೆಗೆ ಸಂಬಂಧ ಒಬ್ಬರಂತೆ ನಾವು ಸಮೀಕ್ಷೆ ಕಾರ್ಯವನ್ನು ನಡೆಸ್ತೇವೆ. ಆ ಸಮೀಕ್ಷೆಯಲ್ಲಿ ನಾವು ಪ್ರತಿಯೊಬ್ಬರು ಕುಟುಂಬಕ್ಕೂ ಕೂಡ ನಮ್ಮ ಸಮೀಕ್ಷೆದಾರರು ಭೇಟಿ ನೀಡಿದ್ದಾರೆ. ಆ ಭೇಟಿ ನೀಡತಕ್ಕಂಥ ಸಂದರ್ಭದಲ್ಲಿ ನಾವೀಗಾಗಲೇ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಾಕಷ್ಟು ಬಾರಿ ಅವರಿಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ನಾವು ಕೂಡ ಇದು ಬಹಳ ಸೂಕ್ಷ್ಮವಾಗಿ ನಡೀತಕ್ಕಂಥ ಒಂದು ಸಮೀಕ್ಷೆ. ಇದು ಎಷ್ಟೋ ಜನ ತಲತಲಾಂತಗಳಿಂದ ಕೂಡ ಆ ಒಂದು ಜನಾಂಗ ಹಿಂದುಳಿದಿರತಕ್ಕಂಥದ್ದು, ತುಳಿತಕ್ಕೆ ಒಳಗಾಗಿರ್ತಕ್ಕಂಥದ್ದು, ಅವರಿಂದ ಶ್ರೇಯೋಭಿವೃದ್ಧಿಗಾಗಿ ನಡೀತಕ್ಕಂಥ ಒಂದು ಸಮೀಕ್ಷೆ. ಇದನ್ನು ಭಾಳ ಸೂಕ್ಷ್ಮವಾಗಿ ನಾವು ಹೋಗತಕ್ಕಂಥ ಕುಟುಂಬಗಳಲ್ಲಿ ಗೌರವದಿಂದ ಅವರನ್ನು ನಾವು ಮಾಹಿತಿಗಳನ್ನು ತಗೋಬೇಕಾಗುತ್ತದೆ. ತಾವುಗಳು ಕೂಡ ಈ ಒಂದು ವಿಚಾರದಲ್ಲಿ ಈಗಾಗಲೇ ಎಲ್ಲ ಪತ್ರಿಕೆಗಳಲ್ಲೂ ಮತ್ತು ಮಾಧ್ಯಮದ ಮೂಲಕ ಕೂಡ ಎಲ್ಲರೂ ಗೊತ್ತಿರತಕ್ಕಂಥ ವಿಚಾರ. ಅಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಏನು ರೇಷನ್ ಕಾರ್ಡು ಅಂತ ಆಹಾರದ ಚೀಟಿ ಅಂತ ರೇಷನ್ ಕಾರ್ಡ್ ಏನಿದೆ, ಆ ರೇಷನ್ ಕಾರ್ಡ್ ಒಳಗೊಂಡಿರ್ತಕ್ಕಂಥ ತೋರಿಸಿ ನಿಮ್ಮ ಆಧಾರ ಸಂಖ್ಯೆಗಳನ್ನು ನೀಡಿದಾಗ ನಿಮ್ಮ ಕುಟುಂಬದ ಯಜಮಾನರಾಗ್ಬೋದು ಅಥವಾ ಆ ಕುಟುಂಬದಸ್ಥರು ಮುಖ್ಯಸ್ಥರ ಸಮೇತ ಅಥವಾ ಯಾರಾದರೂ ಕೂಡ ಮಾಹಿತಿಯನ್ನು ನೀಡಬೇಕು. ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾವೇನು ಕೇಳ್ತೀವಿ ಅಂತ ಹೇಳಿದ್ರೆ, ಪ್ರತಿಯೊಂದು ಕೂಡ ಅವರು ಯಾರು, ಅವರು ಹೇಗೆ, ಅವರ ವೃತ್ತಿ ಏನು, ಅವರು ಯಾವುದಾದ್ರೂ ಜನಪ್ರತಿನಿಧಿಗಳಾಗಿದ್ದಾರಾ ಅಥವಾ ಉದ್ಯೋಗದಲ್ಲಿದ್ದಾರಾ, ವ್ಯಾಪಾರಸ್ಥರ, ಅವರ ಕಸುಬು ಏನು, ಅವರ ಜೀವನದ ವೃತ್ತಿ ಏನು, ಹೀಗೆ ನಾವೆಲ್ಲ ಸಾಧ್ಯವಾದಷ್ಟು ಕೂಡ ಎಲ್ಲ ರೀತಿಯಲ್ಲಿ ಕೂಡ ನಾವು ಆ ಒಂದು ಮಾಹಿತಿಗಳನ್ನು ಪಡೀತೇವೆ. ಹಾಗಾಗಿ ಈ ಮಾಹಿತಿಗಳನ್ನು ಇವತ್ತು ಬೆಳಿಗ್ಗೆ ಏನು ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ಸರವರು, ಅದರಲ್ಲೇ ರಾಜ್ಯ ಮಟ್ಟದಲ್ಲಿ ಸದಸ್ಯರಾಗಿರ್ತಕ್ಕಂಥ ಒಬ್ಬ ಎಚ್ ಕಾಂತರಾಜ್ ಸರ್ ಅವರು, ಜೊತೆಗೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರಾಗಿರ್ತಕ್ಕಂಥ ರಾಕೇಶ್ ಸರ್ ಅವರು, ಮತ್ತು EDCS ಒಂದು ನಿರ್ದೇಶಕರಾದಂತಹ ಯತೀಶ್ ಸರ್ ಅವರು, ಇವರ ಒಂದು ತಂಡವೇ ನಮ್ಮ ಕೋಲಾರ ಜಿಲ್ಲೆಗೆ ಆಗಮಿಸಿತ್ತು. ಈ ಒಂದು ಸಂದರ್ಭದಲ್ಲಿ ಮೊನ್ನೆ ಜಿಲ್ಲಾಧಿಕಾರಿ ನೇತೃತ್ವವನ್ನು ಬರಮಾಡಿಕೊಳ್ಳಲಾಯಿತು. ಜೊತೆಗೆ ನಮ್ಮ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು, ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು, ಮತ್ತು ನಮ್ಮ ಉಪ ವಿಭಾಗಾಧಿಕಾರಿಗಳು, ಮತ್ತು ನಮ್ಮ ಅಪರ ಜಿಲ್ಲಾಧಿಕಾರಿಗಳು, ಹೀಗೆ ನಮ್ಮ ಎಲ್ಲ ತಂಡವು ಜಿಲ್ಲಾ ಆಡಳಿತ ಪೂರ್ತಿ ಅವರ ಜೊತೆಗಿದ್ದು ಮನೆಗೆ ಭೇಟಿ ನೀಡತಕ್ಕಂಥ ಸಂದರ್ಭದಲ್ಲಿ ಪ್ರಕ್ರಿಯೆ ಏನು, ಈ ಸಮೀಕ್ಷಾ ಕಾರ್ಯವು ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಪರಿಶೀಲಿಸಿದರು. ಜೊತೆಗೆ ನಮ್ಮಲ್ಲೇನು ಅಂಬೇಡ್ಕರ್ ಪಾಳ್ಯ ಮತ್ತು ಗಾಂಧಿನಗರ ಮತ್ತು ಟಮಕ ಮತ್ತು ಗದ್ದೆಕಣ್ಣೂರು ಭಾಗದಲ್ಲಿ ವೀಕ್ಷಿಸಿದ ನಂತರ ಜಿಲ್ಲಾಧಿಕಾರಿಗಳ ನ್ಯಾಯಾಂಗ ಸಭಾಂಗಣದಲ್ಲಿ ನಮ್ಮ ಇಡೀ ಜಿಲ್ಲಾದ ಕಮಿಟಿ ಅಂತ ಸಮಿತಿ ಇರುತ್ತೆ, ಮತ್ತು ತಾಲೂಕು ಸಮಿತಿ ಅಂತ ಇರುತ್ತೆ. ಆ ಸಮಿತಿ ಸದಸ್ಯರು ಅಂದರೆ ಮೊನ್ನೆ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳು, ಅಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಕೆಲವೊಂದು ಅಧಿಕಾರಿಗಳು, ಹೀಗೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಏನು ನಮ್ಮಲ್ಲಿ ಈಗಾಗಲೇ ಮಾಸ್ಟರ್ ಟ್ರೈನರ್ಸ್ ಅಂತಕ್ಕಂಥ ಜಿಲ್ಲಾ ಮಟ್ಟದ ಮಾಸ್ಟರ್ ಟ್ರೈನರ್ಗಳು ಮತ್ತು ತಾಲೂಕು ಮಟ್ಟದ ಮಾಸ್ಟರ್ ಟ್ರೈನರ್ಗಳು, ಅದಕ್ಕೆ ಈ ವ್ಯವಸ್ಥೆ ಸಮೀಕ್ಷೆ ನಡೆಸ್ಕೊಳ್ಳಿಕ್ಕೆ ಯಾರೆಲ್ಲ ಪಾಲ್ಗೊಳ್ತೇವೆ ಅವರೆಲ್ಲ ಕೂಡ ಸೇರಿಸಿಕೊಂಡು ಇವತ್ತು ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿಗಳು ಇವತ್ತು ಅವರ ಒಂದು ಅನಿಸಿಕೆಗಳನ್ನು ಈ ಒಂದು ಪ್ರಕ್ರಿಯೆಯಲ್ಲಿ ಸಮೀಕ್ಷೆಯಲ್ಲಿ ಉದ್ಭವಿಸ್ತಕ್ಕಂಥ ಸಮಸ್ಯೆಗಳು ಬಗ್ಗೆ ಕೂಲಂಕುಷವಾಗಿ
ನಮ್ಮ ಜಿಲ್ಲಾಧಿಕಾರಿಗಳೊಟ್ಟಿಗೆ ನಮ್ಮ ಆಯುಕ್ತರೊಟ್ಟಿಗೆ ಎಲ್ಲರೂ ಕೂಡ ಕೇಳತಕ್ಕಂಥ ಪ್ರಶ್ನೆಗಳಿಗೆ ಸಮಾಧಾನವನ್ನು ಉತ್ತರವನ್ನು ನೀಡಿ ಇನ್ನೂ ಮುಂದಿನ ದಿನಗಳಲ್ಲಿ ಆಗತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಸಹಾಯವಾಣಿ ಕೇಂದ್ರಗಳನ್ನು ಜಿಲ್ಲಾ ಮಟ್ಟದಲ್ಲಿ ಮತ್ತು ತೆರೆದಿದ್ದು ಅಲ್ಲಿಯೂ ಕೂಡ ಇತರತಾಗದ ರೀತಿಯಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಇರತಕ್ಕಂಥ ಸಹಾಯವಾಣಿ ಕೇಂದ್ರದ ಮೂಲಕ ನಾವು ಮಾಹಿತಿಗಳನ್ನು ಪಡೆದು ಈ ಒಂದು ಪ್ರಕ್ರಿಯೆಯನ್ನು ಬಹಳ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಇದನ್ನು ನಾವು ಒಳ್ಳೆಯ ರೀತಿಯಲ್ಲಿ ವರದಿಯನ್ನು ನೀಡಬೇಕು ಅಂತಕ್ಕಂಥ ಮಾತನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಸರ್ ಅವರು ಒಳ್ಳೆಯ ಎಲ್ಲ ರೀತಿಯಲ್ಲಿ ಮಾಹಿತಿ ನೀಡಿದರು. ಈ ಒಂದು ಪ್ರಕ್ರಿಯೆಯು 3 ಹಂತದಲ್ಲಿ ನಡೀತದೆ. 1ನೇ ಹಂತವು 5/5/25ರಿಂದ 17/5/25ರವರೆಗೆ ನಡೆದರೆ 19ರಿಂದ 21ರವರೆಗೂ ನಾವು ಯಾರು ಬಿಟ್ಟು ಹೋಗಿರ್ತಕ್ಕಂಥ ಕುಟುಂಬಗಳು, ನಾವು ಹೋದಾಗಿರ್ತಕ್ಕಂಥ ಇಲ್ಲದೇ ಇರತಕ್ಕಂಥ ಕುಟುಂಬಗಳು ನಾವು ವಿಶೇಷ ಸಭೆಗಳ ಮೂಲಕ ಮತಗಟ್ಟೆಗಳಲ್ಲಿ ನಾವು ಇರ್ತಕ್ಕಂಥ ಮತ್ತೆ ಏರ್ಪಾಡು ಮಾಡ್ತೀವಿ. ಆ ಸಂದರ್ಭದಲ್ಲಿ ಅವರು ಬಂದು ಅಲ್ಲಿ ನೋಂದಣಿಯನ್ನು ಮಾಡ್ತಕ್ಕಂಥ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ಆಗ್ತದೆ. ದಯವಿಟ್ಟು ತಾವೆಲ್ಲರೂ ಕೂಡ ಇದನ್ನು ಸದ್ಬಳಕೆ ಮಾಡ್ಕೋಬೇಕು. ಜೊತೆಗೆ ಒಂದು ವೇಳೆ ಅಲ್ಲಿಯೂ ಕೂಡ ಉಳಿಕೆಯಾಗಿ ಯಾರಾದರೂ ಇರ್ತಕ್ಕಂಥವ್ರು 23ರೊಳಗೆ 23ರಲ್ಲಿ ನಾವು ಆನ್ಲೈನ್ ಮೂಲಕ ಕೂಡ ಅವರು ನೋಂದಣಾವಣೆ ಮಾಹಿತಿಯನ್ನು ನೀಡಬಹುದು. ಈ ರೀತಿ 3 ಹಂತಕ್ಕೆ ಅವಕಾಶ ಇರೋದ್ರಿಂದ 3 ಹಂತಗಳಲ್ಲಿ ಈ ಪ್ರಕ್ರಿಯೆ ನಡೆಯೋದರಿಂದ ಸಾರ್ವಜನಿಕ ಬಂಧುಗಳು ಮತ್ತು ಆ ಸಮುದಾಯದ ಬಂಧುಗಳು ಅವರವರ ಏನು ಜಾತಿ ಅಥವಾ ವರ್ಗ ಇದೆ ಆ ಜಾತಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಕಲೆ ಹಾಕಿ ಸರ್ಕಾರ ಕೊಟ್ಟಿರ್ತಕ್ಕಂಥ 101 ಜಾತಿ ಉಪಜಾತಿಗಳ ಪಟ್ಟಿ ಏನು ಕೊಟ್ಟಿದೆ ಆ ಜಾತಿಗಳಲ್ಲಿರ್ತಕ್ಕಂಥದ್ದನ್ನು ಮಾತ್ರ ಹೇಳಿ ಅದನ್ನು ನೋಂದಣಿ ಮಾಡ್ಕೋಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮಗಳಲ್ಲಿ ಬಂಧುಗಳಲ್ಲಿ ಕೇಳ್ಕೊಳ್ತೇನೆ.